ಇಂಡಿಗೋ ವಿಮಾನದಲ್ಲಿ ಭಾರೀ ಅಡಚಣೆ. ಬೆಂಗಳೂರು ಸೇರಿ ದೇಶದಾದ್ಯಂತ 100ಕ್ಕೂ ಹೆಚ್ಚು ವಿಮಾನಗಳ ಹಾರಾಟ ರದ್ದು. ದೇಶದ ಅತಿದೊಡ್ಡ ವಿಮಾನಯಾನ ಸಂಸ್ಥೆಯಾಗಿದ್ದಂತಹ ಇಂಡಿಗೋ ಇಂಡಿಗೋ ವಿಮಾನದಲ್ಲಿ ಭಾರೀ ಅಡಚಣೆ. ಬೆಂಗಳೂರು ಸೇರಿ ದೇಶದಾದ್ಯಂತ 100ಕ್ಕೂ ಹೆಚ್ಚು ವಿಮಾನಗಳ ಹಾರಾಟ ರದ್ದು. ದೇಶದ ಅತಿದೊಡ್ಡ ವಿಮಾನಯಾನ ಆಗಿರುವಂತಹ ಸಂಸ್ಥೆ ಇಂಡಿಗೋ ಭಾರೀ ಅಡಚಣೆಯ 3ನೇ ದಿನವೂ ಕೂಡ ಮುಂದುವರೆದಿದೆ. ನಿನ್ನೆ ದೆಹಲಿಯ ಮುಂಬೈ, ಬೆಂಗಳೂರು ಏರ್ಪೋರ್ಟ್ ಸೇರಿ ವಿವಿಧ ವಿಮಾನ ನಿಲ್ದಾಣಗಳಿಂದ ಸುಮಾರು 200 ವಿಮಾನಗಳ ಹಾರಾಟ ರದ್ದು. ಇನ್ನು ಕೆಲ ವಿಮಾನಗಳ ಹಾರಾಟದಲ್ಲಿ ವಿಳಂಬ, ವಿಮಾನದಲ್ಲಿನ ತಾಂತ್ರಿಕ ದೋಷ ಹಾಗೂ ಸಿಬ್ಬಂದಿ ಕೊರತೆ, ವ್ಯಾಪಕ ವಿಳಂಬ ಹಾಗೂ ರದ್ದಿನಿಂದ ಸಾವಿರಾರು ಪ್ರಯಾಣಿಕರಿಗೆ ಸಂಕಷ್ಟ. ಬೆಂಗಳೂರು ಏರ್ಪೋರ್ಟ್ನಲ್ಲಿ 73 ವಿಮಾನಗಳ ಹಾರಾಟ ರದ್ದು. 48 ಗಂಟೆಗಳಲ್ಲಿ ಪರಿಸ್ಥಿತಿ ಸುಧಾರಿಸುತ್ತೇವೆ ಅಂದಿರುವಂತಹ ಇಂಡಿಗೋ ಸಣ್ಣ ಪುಟ್ಟ ತಾಂತ್ರಿಕ ದೋಷಗಳು, ಚಳಿಗಾಲದ ವೇಳಾಪಟ್ಟಿಯಲ್ಲಿನ ಹೊಂದಾಣಿಕೆಗಳು ಇರುತ್ತವೆ ಅಂತ ಹೇಳಿರುವಂಥದ್ದು. ಏನಾಯಿತು ಅಂದರೆ, ಕೆಂಪೇಗೌಡ ವಿಮಾನ ನಿಲ್ದಾಣದ ವಿಮಾನಗಳು ಹಾರಾಟದಲ್ಲಿ ಬುಧವಾರ ಅಂದರೆ ನಿನ್ನೆ ಭಾರೀ ವ್ಯತ್ಯಯ ಕಂಡಿದೆ. ಒಟ್ಟು 142 ಇಂಡಿಗೋ ವಿಮಾನದಲ್ಲಿ ಸಂಚಾರದಲ್ಲಿ ಅಡಚಣೆ ಉಂಟಾಗಿದೆ. ಈ ಪೈಕಿ ಹಲವು ವಿಳಂಬವಾದರೆ ಇನ್ನೂ ಹಲವು ವಿಮಾನಗಳು ರದ್ದಾಗಿದೆ. ಕಳೆದ ತಿಂಗಳಿನಿಂದ ಜಾರಿಯಾಗಿರುವಂತಹ ಫ್ಲೈಟ್ ಡ್ಯೂಟಿ ಟೈಮ್ ಲಿಮಿಟೇಷನ್ಸ್ ಹಿನ್ನೆಲೆಯಲ್ಲಿ ಪೈಲಟ್ಗಳು ಮತ್ತು ಸಿಬ್ಬಂದಿ ಡ್ಯೂಟಿಗೆ ಹಾಜರಾಗದೆ ಹೆಚ್ಚಿನ ವ್ಯತ್ಯಯಗಳಿಗೆ ಕಾರಣವಾಗಿದೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಲಿಮಿಟೆಡ್ BIAL ಏನಿದೆ, ಅದರ ಮೂಲಗಳ ಪ್ರಕಾರ ಇಂಡಿಗೋ ಸಂಸ್ಥೆಯ ಒಟ್ಟು 42 ವಿಮಾನಗಳು ರದ್ದುಗೊಂಡಿದೆ. ಬೆಂಗಳೂರಿಗೆ ಬರಬೇಕಾಗಿದ್ದಂಥ ಒಂದು ವಿಮಾನದ ಮಾರ್ಗ ಬದಲಾಯಿಸಲಾಗಿದೆ. ಇನ್ನು ಫ್ಲೈಟ್ಗಳು ಕರ್ತವ್ಯಕ್ಕೆ ಹಾಜರಾಗದೇ ಇರುವ ಬಗ್ಗೆ ವರದಿ ಕೂಡ ಹರಿದಾಡ್ತಾ ಇರುವಂಥದ್ದು ಇಂಡಿಗೋ ಸಂಸ್ಥೆ ಪ್ರಕಟಣೆ ಮಾಡಿ ಹೊರಡಿಸಿದೆ. ಕಳೆದ 2 ದಿನಗಳಿಂದ ಇಂಡಿಗೋ ವಿಮಾನದ ಕಾರ್ಯಾಚರಣೆಯಲ್ಲಿ ವ್ಯತ್ಯಯಗಳು ಉಂಟಾಗ್ತಾ ಇದೆ. ಅದನ್ನು ನಾವು ಒಪ್ಪಿಕೊಳ್ತೇವೆ. ಪ್ರಯಾಣಿಕರಿಗೆ ಉಂಟಾಗಿರುವಂತಹ ಅಸೌಕರ್ಯಕ್ಕೆ ಕ್ಷಮೆಯನ್ನ ಯಾಚಿಸ್ತೇವೆ ಅಂತ ಹೇಳಿ ಕ್ಷಮೆ ಕೂಡ ಕೇಳಿತ್ತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.